ಮನೆಯಿಂದ ಹೋದ್ಲು ಪೂಜೆಗೆ ದೇವಸ್ಥಾನಕ್ಕೆ ಅಂತಂದು. ನಮ್ಮ ಮನೆಯವರು ಹೊಟ್ಟೆ ಹಸ್ತತಿ ಅಂದ್ಲು, ಊಟ ಮಾಡೋಕೆ ಹೊಟ್ಟೆ ಹಸ್ತತಿ ಅಂದ್ಲು. ದೇವ್ರ ಪೂಜೆ ಮಾಡ್ಕೊಂಡು ಗುಡಿಗೆ ಹೋಗಿ ಬಂದು ಊಟ ಮಾಡಮ್ಮ ಅಂತ ನಮ್ಮ ಮನೆಯವ್ರು ಹೇಳಿದರು. ಹಂಗಂದಟ್ಟಿಗೆ ಹಾಕಿ ಮನೆಯಿಂದ ಓದಟ್ಟಿಗೆನೆಯ ಅವನು ಯಾವನೂ ಇಲ್ಲಿ ಕಾರ್ ಕರೆ ಕಳಿಸ್ಕೊಂಡು ದೇವಸ್ಥಾನಕ್ಕೆ ಹೋದಂಗೆ ಮಾಡಿ ದೇವಸ್ಥಾನದಾಗಿದ್ದಾನ ಕಾರಿನಲ್ಲಿ ದಾವಣಗೆರೆಗೆ ಎಲ್ಲಿಗೆ ಹೋದ್ಲೋ ಗೊತ್ತಿಲ್ಲ. ಅಲ್ಲಿದ್ದ ನೋಡಿ ನಾವು ಅದನ್ನು ಕಾರ ನೋಡಿ ಕಂಡಿಡಿದು ಬಂದು ಇಲ್ಲಿ ಶನಿವಾರ ದಿವಸ ನಾವು ಇಲ್ಲಿ ಬಂದು ಇದು ಕೇಳ್ಕೊಂಡಾಗ ಅವರು ಭಾನುವಾರ ಆಕೆ ಹಿಡಿದು ಕರೆ ಕಳಿಸಿ ಆಮೇಲೆ ನಮ್ಮ ಮಗನ ಅವ್ರನ್ನ ಕರೆ ಕಳಿಸಿ ಇಲ್ಲಿ ಇದು ಮಾಡಿ ಆಮೇಲೆ ಪೊಲೀಸ್ನವ್ರು ಕರೆ ಕಳಿಸಿದ್ರು. ನಾವು ಇಬ್ಬರು ನನ್ನ ಮಗನ್ನು ಆಕೆನು ಇಲ್ಲಿ ಸಾಹೇಬ್ರಿಗೆ ಕೇಳಿದಾಗ ಅವರು ನಮ್ಮನ್ನು ಒಳಗೆ ಬಿಟ್ಕೊಂಡಿದ್ದಲ್ಲ, ಅವ್ರು ಹೇಳಿಕೆ ತಗೊಂಡು ಹೋಗ್ರಿ ಅಂತಂದು ಅವ್ರ ಮನೆಗೆ ಹಾಕಿ ಕಳಿಸಿದ್ರು. ನಮ್ಮ ಹುಡುಗನ ಈ ಕಡೆ ಕಳಿಸಿದ್ರು. ನಾವು ಊರಿಗೆ ಹೋದ್ವಿ. ಅವ್ರು ನಮಗೆ ಅವರಿಗೆ ಗೊತ್ತು, ನಮ್ಮ ಹುಡುಗಗೂ ಗೊತ್ತು, ಅವರಿಗೆ ಸಾಹೇಬರಿಗೆ ಅವರು ಕೇಳಿದರು. ಅವಾಗ 2 ತಿಂಗಳು ಮನೇಲಿ ಚೆನ್ನಾಗಿದ್ಲು ಆಕೆ. ಏನು ಅನ್ನೋದು ನಮಗೆ ಒಂದು ಸ್ವಲ್ಪನೂ ಇದನ್ನು ತೋರಿಸ್ಲಿಲ್ಲ. ಆಕೆ ಭಾಳ ಅನುಕಂಪ ತೋರಿಸಿ ಅಂದಿದ್ದಾಳು. ಹಂಗೆ ಏಕಾಏಕಿ ಹಂಗೆ ಚೆನ್ನಾಗಿ ನೋಡ್ಕೊಂತ ಇದ್ಲು. ಏಕಾಏಕಿ ಹಂಗೆ ಹೋಗಿ ಮತ್ತೆ ಇಲ್ಲಿ ಬಂದು ಸಾಹೇಬ್ರು ಕೇಳಿದಾಗ ಅವರು ನನ್ನ ಮಗ ನನ್ನ ಗಂಡ ಬಂದು ಅವ್ರು ಬಂದು ನನಗೆ ಕಾಟ ಕೊಡೋರು, ಕುಡ್ದು ಹಂಗೆ ಮಾಡೋರು ಹಿಂಗೆ ಮಾಡೋರು ಅಂತ. ನನ್ನ ಮಗ ಕುಡಿಯೋನಲ್ಲ ಏನಲ್ಲ, ಭಾಳ ಒಳ್ಳೆ ಹುಡುಗ. ಫ್ಯಾಕ್ಟ್ರಿಗೆ ಹಿಂಗೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಮತ್ತೆ ದಾರಿಯಲ್ಲಿ ಬಂದು ಇನ್ನೊಬ್ಬನು ಅವನು ಹಾಕಿ ಕರ್ಕೊಂಡು ಹೋಗಿದ್ನಲ್ಲ, ಅವನು ಬಂದು ನಿನಗೆ ನೀನು ಹಂಗೆ ಮಾಡ್ತಾನೆ, ನಿನ್ನ ಬೇಡ ಸುಳೆ ಮಗನೇ, ನಾನು ಹಂಗೆ ಇದು ಮಾಡಿಬಿಡ್ತಾನೆ ಅಂದು ಅವನ್ನ ಎದುರಿಸಿ ಪ್ರಾಣ ಭಯಕ್ಕೆ ಕೊಟ್ಟಿದ್ದೆ. ನನ್ನ ಮಗ ಹೊಲಕ್ಕೆ ಹೋಗ್ಬೇಕಾರೆ ರೋಡ್ನಲ್ಲಿ ಆ ಥರ ಹಿಡ್ಕೊಂಡು ಅವ್ನು ಎದುರು ಮಾಡಿದ್ದೆ. ನನ್ನ ಮಗ ಪ್ರಾಣ ಭಯಕ್ಕೆ ಎದುರಿಸಿ ಅವನು ಕುಮಾರಣ್ಣನ ಎದುರಿಸಿಂದೆ ಅವನು ಪ್ರಾಣ ಭಯದಿಂದ ಅವನು ಏನೇನೋ ಬರೆದಿಟ್ಟು ಅವನು ನೇಣಿಗೆ ಶರಣಾಗಿದ್ದಾನೆ. ನಮಗೆ ನ್ಯಾಯ ಕೊಡಬೇಕು. ಮುಂದೆ ಮಾನ ಎಮ್ಮೆ ಕೇಸ್ ಹಾಕಿ ಅವನ್ನ ಪೂರ ಸಾಯೋವರೆಗೆ ಅವ್ರನ್ನ ಜೀವವಾದಿ ಶಿಕ್ಷೆ ಕೊಟ್ಟು ನಾನು ನನ್ನ ಹೆಂಡತಿ ಇಬ್ಬರು ಇರೋದು ನಮಗೆ ನ್ಯಾಯ ಕೊಡಬೇಕು. ಹೆಸರು ಬರ್ತಾರೆ, ನನಗೆ ಓದಕ್ಕೆ ಬರೋದಿಲ್ಲ ಸರ್. ಅವ್ರು ಯಾರೋ ಕುಮಾರ, ಆಮೇಲೆ ಗಣೇಶಿ, ಆಮೇಲೆ ಅಂಜಿನಮ್ಮ, ಆಮೇಲೆ ಸರಸ್ವತಿ. ಆಕೆ ಸರಸ್ವತಿನೇ ನನ್ನ ಮಗ ಮದುವೆ ಆಗಿರೋಕಿಯ ಸರಸ್ವತಿಯ ಕುಮಾರನ ಲವ್ವರು ಎದುರಿಸಿ ನಿನ್ನ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಆಕೆ ಎತ್ತಕ್ಕೆ ನಾನು ಹೇಳ್ತಾನೆ ಅಂತ ಕರ್ಕೊಂಡು ಹೋಗಿದ್ದ. ಏನಲ್ರಿ ಅವನಿಗೆ ಕಂಪ್ಲೇಂಟ್ ಮಾಡಿದ್ದೀರಾ? ಇಲ್ಲಿ ಈಗ ಮಾಡ್ತೇವೆ ಸರ್ ನಾವು. ನಿಮ್ಮ ಹೆಸರು ಮಾರುದ್ರಪ್ಪ ಅಂತ. ನಾವು ಅವ್ರ ಮಾಧ್ಯಮದಾಗ ಎಲ್ಲರಿಗೂ ಇಷ್ಟೇ ಅಂದ್ರಪ್ಪ ಅಂದ್ರೆ ಹೆಣ್ಣಿಗೆ ಒಂದು ಕಾನೂನು ಅನ್ನೋದಂಥದ್ದು ಕೊಟ್ಟು ಇವತ್ತು ಗಂಡಿನ ಕುಲಕ ಇದು ಒಂದು ಸಾಕ್ಷಿ. ಇದು ಈ ಸಾಕ್ಷಿ ಏನಂದ್ರಪ್ಪ ಅಂದ್ರೆ ಕಾನೂನು ಪ್ರಕಾರ ಒಂದು ಹೆಣ್ಣು ಹೋಗಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೆಣ್ಣು ಕೊಟ್ರಪ್ಪ ಅಂದ್ರೆ ಒಂದು ಎಲ್ಲ ಹುಡುಗರುಗಳೇ ಎಲ್ಲ ಗಂಡು ಮಕ್ಕಳಿಗೆ ಅಂತ ಇದು ಒಂದು ಅನ್ಯಾಯ. ಇದು ಎಲ್ಲರಿಗೂ ತಲೆಗೆ ಮೈಂಡ್ನಾಗಿರೋಂಥದ್ದು. ಅಯ್ಯೋ ನಾನು ಆಕೆ ಒಂದು ಹುಡುಗಿ ಒಂದು ಹೆಣ್ಣಾದಕ್ಕೆ ಆಕೆ ಹೆಣ್ಣಾದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ರಪ್ಪ ಅಂದ್ರೆ ಆ ಪೊಲೀಸ್ ಸ್ಟೇಷನ್ನರು ಹೆಣ್ಣಿಗೆ ಹೆಚ್ಚಿಗೆ ಮಾಹಿತಿ ಹೆಣ್ಣಿಗೆ ಹೆಚ್ಚಿಗೆ ಮಹತ್ವ ಕೊಡ್ತಾರೆ. ಅದಕ್ಕೆ ಮಹತ್ವ ಕೊಡೋದ್ರಿಂದ ಏನಾಗಿಬಿಡ್ತಾರೆ, ಇಂಥ ನನ್ನ ಹಳಿ ಆದಂಥ ಹರೀಶ್ ಅದನಲ್ಲ ಅವ್ರು ಭಾಳ ಸಿನ್ಸೇಟಿವ್ ಪರ್ಸನ್ನು. ಸಿನ್ಸೇಟಿವ್ ಅಂದ್ರಪ್ಪ ಅವನು ಆರಾಧ್ಯ ಸ್ಟೀಲ್ ಫ್ಯಾಕ್ಟ್ರಿಯಾಗ ಅವನು ಎಚ್ಚರಾಗಿರ್ತಾರೆ. 3,500 4,000 ಜನಕ್ಕೆ ಕೆಲಸ ಮಾಡೋವಂಥ ವ್ಯಕ್ತಿಗೂ ಅವ್ರ ಕೈಯಾಗ ಕೆಲಸ ಮಾಡೋವಂಥ ಒಬ್ರಿಗೂ ಅವನಿಂಥ ಅಬಿಲಿಟಿ ಇರೋಂಥ ಹುಡುಗ ಇಂಥನಾಗೈತೆ ಅಂದ್ರಪ್ಪ ಅವ್ನ ಮನಸ್ಸಿಗೆ ಎಷ್ಟು ಕೊರತೆ ಆಗೈತೆ ಅಂತ ಅಂದು ಅವನಿಗೆ ನೊಂದ್ಕೊಂಡು ಅವನು ಒಬ್ಬನೇ ಇರೋದು. ನನ್ನ ತೀರಿ ಹಾಕಿ ಅವನು ಸೆಕೆಂಡು, ಅವ್ನ ತಂಗಿ 3ನೇಕಿ ಸುನೀತಾ ಅಂತಂದು ಒಬ್ಬನೇ ಮಗ. ಅವ್ನು ನನ್ನ ಅಳಿಯ.
ಅವನ್ನೆಲ್ಲ ಏನಂದ್ರಪ್ಪ ಅಂದ್ರೆ ಭಾರಿ ದೈವ ಭಕ್ತವಾಗಿ ಇವತ್ತಿನ ಕಾಲದಾಗ ಒಂದು ನಿಮಿಷ ಇವತ್ತಿನ ಕಾಲದಾಗ ನಮ್ಮ ಹಿಂದುಳಿದ ಪಂಗಡದಾಗ ನಾವು ಊಟ ಅಂತ ಇದಲ್ಲ, ಎಲ್ಲ ಸಂಸ್ಕೃತ ಕಲ್ತ್ಕೊಂಡನು. ಆಮೇಲೆ ಬಸವ ತತ್ವದ ಅವನು ಬಸವ ತತ್ವದಾಗ ನನ್ನ ದೇಹನ ದಾನ ಮಾಡಿರಿ ಅಂತ ಅಂದು ಅವ್ನು ಡೆತ್ ಸರ್ಟಿಫಿಕೇಟಲ್ಲಿ ಎಲ್ಲ ಬರೆದಿರ್ತಾನೆ. ಇದು ಕಾನೂನು ಪ್ರಕಾರದಾಗ ಏನೈತಿ, ಹೆಣ್ಣಿಗೆ ಜಾಸ್ತಿ ಮಹತ್ವ ಕೊಟ್ರಪ್ಪ ಅಂದ್ರೆ ಇದೆಲ್ಲ ಪರಿಣಾಮಗಳು ಬೀಳ್ತವೆ. ಇದಕ್ಕೆ ಆ ಸಿನ್ಸೆಟಿವ್ ಏನ ಮುಂಚೆಗ ಇಷ್ಟ ಅಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಅವ್ರು ಇಷ್ಟ ಆಗಿರೋದಕ್ಕೆ ಯಜಮಾನ್ರುಗಳು ಎಲ್ಲರೂ ಸೇರ್ಕೊಂಡು ಎಲ್ಲ ಒಂದು ಸಮ್ಮುಖದಿಂದ ಎಲ್ಲ ಇದು ಮಾಡಿದಾಳ. ಅವಾಗೆಲ್ಲ ಪೂರ್ತಿ ಅವ್ರ ಕುಟುಂಬದಾಗೆಲ್ಲ ಮುಚ್ಚಿಟ್ಕೊಂಡು ಇವನಿಗೆ ಮದುವೆ ಮಾಡಿದ ಅದು ಯಾವುದು ವಿಚಾರಗಳು ನಮ್ಗೆ ಯಾವುದೂ ಗೊತ್ತಿಲ್ಲ. ಒಟ್ಟೆ ನಮ್ಗೆ ಯಾವ ವಿಚಾರಗಳಿಲ್ಲ. ಒಂದು ಕುಟುಂಬ ಅಂದ್ರಪ್ಪ ಅಂದ್ರೆ ಹಲವಾರು ಕಷ್ಟಗಳು ಇರ್ತಾವಂತ ಎಲ್ಲರಿಗೂ ಗೊತ್ತಿರ್ತೈತಿ. ಎಲ್ಲ ಫ್ಯಾಮಿಲಿಗಳಾಗ ಒಂದು ಹೆಣ್ಣು ಕಣ್ಣು ಕೊಡೋದಾದ್ರಪ್ಪ ಅಂದ್ರಪ್ಪ ಅಂದ್ರೆ ಒಂದು ಇದ್ರಾಗ ಇರ್ತೈತಿ. ಯಾವುದೋ ಒಂದು ಸೌಲಭ್ಯ ಹೆಚ್ಚು ಕಡಿಮೆ ಆಗಿರ್ತೈತಿ ಅಂತ ಅಂದು ನಾವು ಮದುವೆ ಮಾಡ್ಕೊಂಡಿ. ಮದುವೆಗಿಂತ ಮದುವೆ ಆದಮೇಲೆ ಇದೆಲ್ಲ ಹುಡುಗಗೆ ಟಾರ್ಚರ್ ಕೊಡೋದು. ನಿನ್ನ ಹಂಗೆ ಮಾಡ್ತಾನೆ, ನಾನು ಇದು ಮಾಡ್ತಾನೆ, ನಾನು ಹಿಂಗೆಲ್ಲ ಅದಾನೆ. ನಿಮ್ಮ ನಿಮಿಷಕ್ಕೆ ಉಸಿರುವಳಿ ಇದ್ದಂಗೆ ಹಾಕಿ ಹೆಣ್ಣು ಅಂದರೆ ಎಲ್ಲ ತಡಿ ನನ್ನ ಹೆಸರು ಹರಿಸರ ಅಕ್ಕನ ಗಂಡ, ನಾನು ರವೀಂದ್ರ ಅಂತ ಅಂದು ಈ ನಾವು ಅವನು ಸುಮಾರು 2.5 ತಿಂಗಳಾಯ್ತು ಮದುವೆ ಆಗಿ. ಮದುವೆಗೆ ನಾವು ಕೂಡ ಹೋಗಿದ್ವಿ. ಅವನು ಬೇರೆ ಹುಡುಗಿ ಅನೈತಿಕ ಬೇರೆ ಹುಡುಗನ ಕಡೆ ಸಂಬಂಧ ಇಟ್ಕೊಂಡು ಕುಮಾರನ್ನ ಅವನು ಬಸಾಪುರದನು. ಅವನು ಗುಮ್ನೂರಿಗೆ ಬಂದು ಕಾರಲ್ಲಿ ಬಂದು ಆ ಹುಡುಗಿನ ಎತ್ತಕ್ಕೆಂದು ಹೋದಾಗ ಇವರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಆ ಹುಡುಗಿ ಮನೆ ಬಿಟ್ಟು ಹೋದಾಗ ಮಿಸ್ಸಿಂಗ್ ಕೇಸನ್ನು ಅವ್ರು ಕೊಡ್ತಾರೆ ಬಸಾಪುರದವ್ರು. ಆವಾಗ ಇವ್ರು ಬಂದು ಒಂದು ಸ್ಟೇಟ್ಮೆಂಟ್ ಆನೆಕೊಂಡ. ಆವಾಗ ಇವ್ರು ಬಂದು ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳಿದಾಗ ಅವನು ಹುಡುಗ ಏನು ಮಾಡಿದಾನೆ, ಆ ಹುಡುಗ ಇವ್ರಿಗೆ ಹೇಳ್ದಾನೆ, ಬ್ಯಾಡ ಸೋಳೆ ಮಗನ ನಾನು ನೋಡ್ಕೊಂತಾನೆ. ಇವನಿಗೆ ಸುಮಾರು ಸರಿ ನಮ್ಮ ಮಳಿಗೆ ಹೇಳಿದಾನೆ, ಯಾರಿಗೆ ಹರೀಶ್ಗೆ, ನೀನು ಆ ಹುಡುಗಿ ಬಿಟ್ಬಿಡೋ, ನಾನು ಮೊದಲು ಲವ್ ಮಾಡಿದ್ದೆ ಅಂತೇಳಿ. ಅಷ್ಟೆಲ್ಲ ಆದಮೇಲೆ ಕೂಡ ನಮ್ಮೂರು ಗ್ರಾಮಸ್ಥರು ಬಂದು ಇಲ್ಲಿ ಸಾಹೇಬ್ರು ಕರೆದಾಗ ಇವ್ರ ಹತ್ರ ಸ್ಟೇಟ್ಮೆಂಟ್ ಕೊಟ್ಟು ವಾಪಸ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ತಿರುಗಿದಿನ ಮಾರನೇ ದಿನ ಹೆಬ್ಬಾಳ ದಾರಿಯಲ್ಲಿ ನಮ್ಮೂರು ಪಕ್ಕಕ್ಕೆ ಹೊಲ ಇವ್ರ ಜಮೀನಿನ ಹತ್ರ ಅಟ್ಯಾಕ್ ಮಾಡಿ ದಾವಣಗೆರೆ ಹುಡುಗರು ಕರ್ಕೊಂಬಂದು ಕಾರಿನಲ್ಲಿ, ನೀನು ಆ ಹುಡುಗಿ ಸಹೋದರ ಯಾವುದೇ ಕಾರಣಕ್ಕೆ ನೀನು ಬಿಡಲ್ಲ ಅಂದು ಅವನು ಹೊಡಿಸ್ಕೊಂಡು ಇವ್ರ ತಂದೆ ಹತ್ರ ಮಾತ್ರ ಅಷ್ಟೇ ಹೇಳಿರೋದು. ಮೇಯ್ನ್ ಅವನೇ A1 A2 ಆ ಹುಡುಗಿ ಸರಸ್ವತಿ ಇರೋದ್ರಿಂದ ಇನ್ನೂ ಇತರರು ಅವ್ರು ಹಿಂದಿದ್ದಾರೆ. ಇವರೆಲ್ಲರ ಮೇಲೂ ನಾವು ಕಂಪ್ಲೇಂಟನ್ನು ಕೊಡ್ತೇವೆ. ಈಗ ಇವ್ರನ್ನೆಲ್ಲರನ್ನು ಬಂಧಿಸ್ಬೇಕು. ಬಂಧಿಸೋ ಮಟ್ಟ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಬಾಡಿ ಎತ್ತಲ್ಲ. ಅವ್ರು ಕಂಪ್ಲೀಟ್ ಅವ್ರು ಅರೆಸ್ಟ್ ಆಗೋ ತನಕ ನಾವು ಇಲ್ಲೇ ಇರ್ತೇವೆ. ನಮಗೆ ನ್ಯಾಯ ಬೇಕು. ಮುಂದಿನ ದಿನದಲ್ಲಿ ಏನಾದರೂ ಸರಿಯಾದ ನ್ಯಾಯ ಸಿಗಿದ್ರೆ ಉಗ್ರವಾದ ಹೋರಾಟ ಮಾಡೋಕ್ಕೆ ರೆಡಿ ಅದೇವಿ. ಡೆತ್ ನೋಟು ಸುಸೈಡ್ ಮಾಡ್ಕೊಂಡಾಗ ಏನಾಗಿದೆ ಅಂದರೆ ಅವನು ಬರೆದು ಅವ್ರ ಹಕ್ಕಿಗೆ ಹಾಕಿರ್ತಾನೆ, ನಾನು ಉಳಿಯೋದಿಲ್ಲ, ನಾನು ಸತ್ತು ಹೋಗ್ತಾನೆ, ನನಗೆ ಈ ರೀತಿ ಬೆದರಿಕೆ ಹಾಕಿದ್ರೆ ಹೊಲದಲ್ಲಿ ಬಂದು ಅಂತೇಳಿ. ಆವಾಗ ಅವನು ನನ್ನ ಉಳಿಸಲ್ಲ ದಾವಣಗೆರೆಗೆ ಹೋದ್ರೆ ಅಂತೇಳಿ ಅವ್ರ ತಂದೆ ಹತ್ರ ಹೇಳ್ಕೊಂಡು ಅವನು ಮರಕ್ಕೆ ಹೋಗಿ ಅವನೇ ನೇಣಕ್ಕೆಂದಾನೆ. ನೇರವಾಗಿ ಈ A1 ಇವನೇ ಯಾರು ಕುಮಾರ ಅನ್ನನು ಸರಸ್ವತಿ ಇವರಿಬ್ಬರು ಕೂಡ ಈ ಕೊಲೆಗೆ ಕಾರಣರಾಗಿರ್ತಾರೆ. ಇನ್ನೂ ಇವರಿಂದ ಯಾರ್ಯಾರು ಪ್ರಚೋದನೆ ಮಾಡಿದಾರೋ ಅವರೆಲ್ಲರನ್ನೂ ಬಂಧಿಸಬೇಕು ಅಂತೇಳಿ ತಮ್ಮ ಮುಂದೆ ಮಾಧ್ಯಮವನ್ನು ಕೇಳ್ಕೊಂಡು